ನಮಸ್ಕಾರ ಗೆಳೆಯರೆ. ಫೈನಲಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯಿತು. ಈಗ ಈ ಮನೆಯ ಒಂದು ಹೋಮ್ ಟೂರ್ ತೋರಿಸೋಣ ಅಂತ ನಿಮಗೆ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬನ್ನಿ, ಈ ಮನೆ ಒಳಗಡೆ ಹೊರಗಡೆ ಹೇಗಿದೆ, ಫಿನಿಶಿಂಗ್ ಹೇಗೆ ಬಂದಿದೆ ಎಲ್ಲನೂ ನೋಡ್ಕೊಂಬರೋಣ. ಮನೆಯ ಎಂಟ್ರಿಗೆ ನಾನು 5 ಸ್ಟೆಪ್ಸ್ ಕೊಟ್ಟಿದ್ದೀನಿ ವಾಸ್ತು ಪ್ರಕಾರ. ಹಾಗೆ ನಾವು ಇಲ್ಲಿ ಯೂಸ್ ಮಾಡಿರೋ ಮೇನ್ ಡೋರ್ ಬಂದು ದಾಂಡೇಲಿ ಟೀಕ್. ಲಪೋತ್ರ ಗ್ರಾನೈಟ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ, ಆ್ಯಂಟಿಸ್ಕಿಡ್. ಮನೆ ಹೊರಗಡೆ ತುಂಬ ಪ್ರಶಾಂತವಾಗಿರೋ ಜಾಗಗಳಿದ್ದಾವೆ. ಆರಾಮಾಗಿ ಹೊರಗಡೆ ಟೀ ಕಾಫಿ ಕುಟ್ಕೊಂಡು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಈಗ ಬನ್ನಿ ಲಿವಿಂಗ್ ರೂಮ್ಗೆ, ಹಾಲ್ಗೆ ಎಂಟ್ರಿ ಆಗೋಣ. ಶ್ಯಾಂಡಿಲಿಯರ್ ಬೇಕು ಅಂತ ಕೇಳಿದರು. ನಾನೇ ಬ್ಯಾಂಗ್ಳೂರ್ಗೆ ಹೋಗಿ ಶ್ಯಾಂಡಿಲಿಯರ್ ಪರ್ಚೇಸ್ ಮಾಡಿ ತೊಗೊಂಬಂದು ಹಾಕಿಸ್ಕೊಟ್ಟೆ. ಹಾಗೆ ಈ ಮನೆಯಲ್ಲಿ ಯೂಸ್ ಮಾಡಿರೋ ಪ್ರತಿ ಒಂದು ಫ್ಯಾನ್ಗಳು ಬಂದು BLDC ಫ್ಯಾನ್. ದೇವ್ರ ಮನೆ ಬಂದು ತುಂಬ ಸಿಂಪಲ್ಲಾಗಿ ಕೇಳಿದರು, ಆದ್ದರಿಂದ ಇದಕ್ಕೂ ಕೂಡ ದಾಂಡೇಲಿ ಟೀಕ್ ಯೂಸ್ ಮಾಡಿ ಇದನ್ನು ಕೂಡ ಗ್ಲಾಸ್ ಡೋರ್ ಮಾಡಿಸ್ಕೊಂಡು ಮಾಡಿದ್ದೀವಿ. ಇದೆಲ್ಲ ಬಂದು ಮಾರ್ಬಲ್ ಯೂಸ್ ಮಾಡಿದ್ದೀವಿ ಪೂಜಾ ರೂಮ್ಗೆ. ಹಾಗೆ ಮೇಲ್ಗಡೆ ಒಂದು ಪಿರಮಿಡ್ನ ಬೇಕು ಅಂತ ಹೇಳಿದರು ಓನರು, ಅದಕ್ಕೆ ಒಂದು POPಲಿ ನಾವು ಪಿರಮಿಡ್ ಮಾಡಿಸ್ಕೊಟ್ಟಿದ್ದೀವಿ. ಈ ಪಿಲ್ಲರ್ ಬಗ್ಗೆ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಇದು ಇಲ್ಲಿ ಒಂದು ನಾವು ರೆಗ್ಯುಲರ್ ಆಗಿ ಪಿಲ್ಲರ್ ಕಟ್ಟಬೇಕಾಗಿತ್ತು ವೆಯ್ಟ್ ಬೇರಿಂಗ್ಗೆ. ಆದರೆ ಆ ಒಂದು ಪಿಲ್ಲರಿಂದ ಮನೆ ಲುಕ್ ಹಾಳಾಗುತ್ತೆ ಅನ್ನೋದಕ್ಕೆ ನಾವೇನು ಮಾಡಿದ್ವಿ, ಸ್ಟೋನ್ ಪಿಲ್ಲರ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ ಸ್ಟೋನ್ ಪಿಲ್ಲರಿಂದ ಇವತ್ತು ಮನೆಗೆ ಒಂದು ಅಡಿಷನಲ್ ಲುಕ್ ಬಂದಿದೆ. ಇದು ಬಂದು ಕಾಮನ್ ಬಾತ್ರೂಮ್. ಓನರ್ಗೆ ತುಂಬಾ ಇಷ್ಟ ಆಯಿತು ಈ ಮನೆ ಕಂಪ್ಲೀಟ್ ಆದಮೇಲೆ. ನೋಡಿ, ಓನರ್ ತುಂಬಾ ಖುಷಿಯಾಗಿದ್ದಾರೆ. ಹಾಲಲ್ಲೇ ಒಂದು ಮೂಲೆಯಲ್ಲಿ ಒಂದು ವಾಶ್ ಬೇಸನ್ ಕೊಟ್ಟಿದ್ದೀವಿ. ನೋಡಿ, ಆ ಪಿಲ್ಲರ್, ಈ ಬ್ಯಾಕ್ಗ್ರೌಂಡ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬ ಇಷ್ಟ ಆಯಿತು ನನಗಂತೂ. ಇಂಟೀರಿಯರ್ ಕೂಡ ನಾನೇ ಮಾಡಿಸಿದ್ದು. ಇಂಟೀರಿಯರ್ ಕೂಡ ನನ್ನದೇ ಡಿಸೈನ್ನು ನಾನೇ ಸೆಲೆಕ್ಟ್ ಮಾಡಿಕೊಂಡು ನಾನೇ ಮಾಡಿಸಿದ್ದೀನಿ. ಇದೊಂದು ವಾಲ್ ಆಫ್ ಫ್ರೇಮ್ ಥರ ಮಾಡ್ಕೊಳ್ಳಿ ಅಂತ ಓನರ್ಗೆ ಹೇಳಿದ್ದೀನಿ ನಾನು. ಈಗ ಬನ್ನಿ ಮಾಸ್ಟರ್ ಬೆಡ್ರೂಮ್ಗೆ ಹೋಗಿ ನೋಡೋಣ. ಮಾಸ್ಟರ್ ಬೆಡ್ರೂಮ್ಗೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಕೊಟ್ಕೊಂಡಿದ್ದೀವಿ. ಈ ಮನೆಯಲ್ಲಿ ಒಟ್ಟು 3 ಬಾತ್ರೂಮ್ ಇದೆ. ಹೊರಗಡೆ ಮೆಟ್ಲಡಿ ಒಂದು, ಹಾಗೆ ಕಾಮನ್ ಬಾತ್ರೂಮ್ ಒಂದು, ಹಾಗೆ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಒಂದು. ಫುಲ್ ಸೈಜ್ ಮಿರರ್ ಬೇಕು ಅಂತ ಹೇಳಿದರು, ಅದನ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ಈಗ ಬನ್ನಿ ಅಟ್ಯಾಚ್ ಬಾತ್ರೂಮ್ ಹೇಗಿದೆ ಅಂತ ನೋಡೋಣ. ಇದು 5x6 ಅಲ್ಲಿ ನಾವು ಮಾಡಿರೋ ಅಟ್ಯಾಚ್ ಬಾತ್ರೂಮ್. ರೂಮ್ ಸೈಜ್ ಬಂದು 10x11, ಬಾತ್ರೂಮ್ ಸೈಜ್ ಬಂದು 4x6. ಇದು ಸೆಕೆಂಡ್ ರೂಮ್.
ಈ ರೂಮ್ ಸೈಜ್ ಬಂದು 10x10 ಕೊಟ್ಟಿದ್ದೀವಿ. ಓನರ್ಗೆ ರಿಲೇಷನ್ಸ್ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ, ಆದ್ದರಿಂದ ಲಿವಿಂಗ್ ರೂಮ್ ನನಗೆ ದೊಡ್ಡದಾಗಿ ಬೇಕು ಅಂತ ಕೇಳಿದರು. ರೂಮ್ಗಳು ಸ್ಟ್ಯಾಂಡರ್ಡ್ ಸೈಜಲ್ಲೇ ಇಡಿ ಅಂತ ಹೇಳಿದರು. ಆದ್ದರಿಂದ ರೂಮ್ ಸೈಜ್ ಚಿಕ್ಕದಾಗಿದೆ, ಹಾಲ್ ಬಂದು ದೊಡ್ಡದಾಗಿ ಮಾಡಿಕೊಟ್ಟಿದ್ದೀವಿ. ಲಿವಿಂಗ್ ರೂಮ್ ಡೈಮೆನ್ಷನ್ ಬಂದು 21 ಫೀಟ್ ಬೈ 13 ಫೀಟ್ ಮಾಡಿಕೊಟ್ಟಿದ್ದೀವಿ. RCC ಲೆವೆಲ್ ಎಲ್ಲ ಮನೆಯಲ್ಲೂ ನಾವು 10 ಫೀಟ್ ತೊಗೊತೀವಿ, ಬಟ್ ಈ ಮನೇಲಿ ನಾವು 11 ಫೀಟ್ ತೊಗೊಂಡಿದ್ದೀವಿ. ಫಸ್ಟ್ ಫ್ಲೋರ್ಲಿ ಒಂದು ರೂಮ್ ಇದೆ, ಈಗ ಬನ್ನಿ ಅದನ್ನು ನೋಡ್ಕೊಂಬರೋಣ. ಮೇನ್ ರೋಡಿಂದ 3ನೇ ಸೈಟಲ್ಲೇ ಈ ಮನೆ ಕನ್ಸ್ಟ್ರಕ್ಟ್ ಮಾಡಿರೋದು. ನಾವು ಫ್ರಂಟ್ ಪ್ಯಾಸೇಜ್ಗೂ ಹಾಗೂ ಸ್ಟೆಪ್ಸ್ಗಳಿಗೂ ನಾವು ಲಪೋತ್ರನೇ ಯೂಸ್ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ 2 ಪೋರ್ಷನ್ ಮನೆ ನಾಳೆ ಪ್ಲ್ಯಾನ್ ಇದೆ ಅಂತ ಹೇಳಿದ್ರು, ಆದ್ದರಿಂದ 2 ಸೈಡು ಮೆಟ್ಲನ್ನ ಸ್ಪ್ಲಿಟ್ ಮಾಡಿದ್ದೀವಿ. ಇದು ಬಂದು 1RK, ಒಂದು ಸ್ಟುಡಿಯೋ ರೂಮ್ ಕಾನ್ಸೆಪ್ಟಲ್ಲಿ ಮಾಡಿರೋದು. ಅದೇ ಕಿಚನ್ನು, ಇದು ಸೇಮ್ 4x6 ಬಾತ್ರೂಮ್ ಇದೆ. ಇದು ಟೆರೇಸ್ಗೆ ಎಂಟ್ರಿ. ಇದು ಸೇಮ್ 10x11 ರೂಮ್. ಸೆಮಿ ಫರ್ನಿಶ್ಡ್ ರೂಮ್ ರೆಡಿ ಇದೆ ಈಗ. ಟೆರೇಸ್ಗೆಲ್ಲ ಡ್ಯಾಮ್ ಪ್ರೂಫ್ ಮಾಡಿಸ್ಕೊಟ್ಟಿದ್ದೀವಿ. ಕೆಲವರು ಮನೇಲಿ ತುಂಬಾ ಕಲರ್ಸ್ಗಳನ್ನ ಹಾಕ್ತಾರೆ, ಅದು ತುಂಬಾ ಆಕ್ವರ್ಡಾಗಿ ಕಾಣುತ್ತೆ. ಆದ್ದರಿಂದ ನಾನು ಓನ್ಲಿ 2-3 ಕಲರ್ ಒಳಗಡೆನೆ ಮನೆ ಪೇಂಟಿಂಗ್ ಮುಗಿಬೇಕು ಅಂತ ನಾನು ಮಾಡಿಸ್ಕೊಟ್ಟಿದ್ದೀನಿ. ಟೆರೇಸಲ್ಲಿ ಒಂದು ಸಿಟ್ಔಟ್ ಥರ ಬೇಕು ಅಂತ ಕೇಳಿದರು, ಅದರಿಂದ ಇಲ್ಲಿ ಒಂದು ಶೀಟ್ ಹಾಕಿಸ್ಕೊಟ್ಟಿದ್ದೀವಿ. ಈಗ ಈ ಸಿಟ್ಔಟ್ಗೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ. ಹೋಪ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಅನ್ಕೊತೀನಿ. ನಿಮಗೂ ಮನೆ ಕಟ್ಟಿಸ್ಬೇಕು ಅನ್ನೋದಾದರೆ ದಯವಿಟ್ಟು ಫಸ್ಟ್ ಸ್ಟಾರ್ಟಿಂಗಲ್ಲಿ ಕೊಟ್ಟಿರೋ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಹೆಸರು ಉದಯ್ ಅಂತ. ಥ್ಯಾಂಕ್ ಯು. ನನ್ನ ಕಾನ್ಸೆಪ್ಟ್ ಮನೆ ಕಟ್ಟಿಸೋದ್ರಲ್ಲಿ ಏನಪ್ಪ ಅಂತಂದರೆ, ಮನೆಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಗಾಳಿ ಮತ್ತು ಬೆಳಕು. ನಾನು ಯಾವುದೇ ಕನ್ಸ್ಟ್ರಕ್ಷನ್ಲೂ ಆ ಎರಡನ್ನೂ ಕೂಡ ಮೈಂಡಲ್ಲಿ ಇಟ್ಕೊಂಡೇ ನಾನು ಕೆಲಸ ಮಾಡೋದು. Thank you for watching. Like, subscribe and click the bell icon.